ಲೇ ಬಂದಿರ ನಿನ್ ಯಾಕ್ಲ ಕೇಳ್ತಿದ್ವಿ ಕರ್ಕೊಬರಕ್ ಹೋದವ್ ನೀನ್ ತಾನೆ. ನಾನು ಹೋದ್ಮ್ಯಾಕೆ ಮೈಸೂರು ಬಸ್ ಬತ್ತು, ಆದರೆ ಅದ್ರಾಗ ಸುಮಾ ಇರಲಿಲ್ಲ. ಹಿಂದಿನ ಬಸ್ನಾಗ ಬಂದು ಮನೆಗೆ ಸೇರ್ಕೊಳ್ಳೋಣ ಅಂತ ನಾನು ವಾಪಸ್ ಬಂದೆ. ಲೇ ಸರಿಯಾಗಿ ನೋಡ್ದೇನಲ್ಲ? ಹ್ಞೂ ಬಾಬಾ, ಬಸ್ ಒಳಗಡೆ ಹತ್ ನೋಡ್ದೆ, ಆದ್ರೆ ಸುಮಾ ಎಲ್ಲೂ ಕಾಣಲಿಲ್ಲ. ಇದ್ಯೋನ್ಲ ಹಿಂಗೆ ಹೇಳ್ತಿದ್ಯಾ? ಮೈಸೂರಿಂದ ಈ ಊರಿಗಿದ್ದು ಅದು ಒಂದೇ ಕೊನೆ ಬಸ್ಸು. ಸುಮಾ ಹತ್ರಕ್ಕೂ ಬಂದಿಲ್ಲ ಅಂದ್ರೆ ಇವನ್ ಅರ್ಥ. ಅಕ್ಕ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಫೋನ್ ಮಾಡಿ ವಿಚಾರಿಸೋಣ ಇರು, ಲೇಟ್ ಆಗಿದ್ರು ಆಗಿರ್ಬೋದಲ್ವಾ? ಇರಿ, ನಾನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಏನಾಯ್ತವೆ? ಇವಳು ಫೋನೇ ಪಿಕ್ ಮಾಡ್ತಿಲ್ಲ. ಇರಿ, ನನ್ನ ಫೋನ್ ಒಂದ್ಸರಿ ಮಾಡ್ತೀನಿ. ನನ್ನ ಫೋನು ಎತ್ತಾ ಇಲ್ಲ. ನಾನು ಆಗ್ಲೇ ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಅಪ್ಪಯ್ಯ ಬತ್ತಾಳೆ ಬಿಡು ಅಂದ್ರು, ಅದಕ್ಕೆ ನಾನು ಸುಮ್ಕಾದೆ. ಈಗ ನೋಡಿದ್ರೆ ಬರೋದು ಹೊಸ ತಡ ಆಯ್ತದೆ ಅಂತ ಏನಾರು ಹೇಳಿದ್ನ? ಎಂಥದ್ದು ಇಲ್ಲ ಡ್ಯಾಡಿ, ಬೆಳಿಗ್ಗೆ ನಾನೇ ಬಿಟ್ಟು ಬಂದಲ್ಲ, ಈಟೊದ್ಗೆಲ್ಲ ಕೆಲಸ ಮುಗ್ದೋಗಿರ್ತದೆ. ಲೇ ಪರ್ಸೆ, ಯಾವ್ದಕ್ಕ ಕಂಪ್ನಿ ಫೋನ್ ನಂಬರ್ ಇದೆ, ಒಂದ್ಕಿತ ಫೋನ್ ಮಾಡಿ ನೋಡು. ಒಂದು ನಿಮಿಷ ಬಾಬಾ, ಗೂಗಲ್ನಾಗ ಸರ್ಚ್ ಮಾಡ್ತೀನಿ. ಸಿಕ್ತು. ಹಲೋ, ಮೈ ನೇಮ್ ಇಸ್ ಪುರ್ಸಿ. ಮೈ ಪುರ್ಸಿ. ಸಿಸ್ಟರ್. ಕೊಡಿ, ಮಾತಾಡ್ತೀನಿ. ಹಾಯ್ ಮೇಡಮ್, ಗುಡ್ ಈವ್ನಿಂಗ್. ಟುಡೇ ಮೈ ಸಿಸ್ಟರ್ ಜಾಯಿನ್ಡ್ ಯುವರ್ ಕಂಪ್ನಿ ಆಸ್ ಅ ಜೂನಿಯರ್ ಇಂಜಿನಿಯರ್. ಹರ್ ನೇಮ್ ಇಸ್ ಸುಮಾ. ಈಸ್ ಶಿ ಸ್ಟಿಲ್ ಇನ್ ಯುವರ್ ಆಫೀಸ್? ಓಕೆ ಮೇಡಮ್, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ಅಕ್ಕ, ಅವಳು 4:00 ಆಫೀಸ್ ಬಿಟ್ಲಂತೆ. ಹಂಗಾರೆ ಅವಳು ಇಷ್ಟೊತ್ತಿಗೆ ಇಲ್ಲಿಗೆ ಬರ್ಬೇಕಿತ್ತು. ಇವಳು ಎಲ್ಲೋದ್ಲು? ಸುಮ್ಮನೆ ಸಂದೇಶ ಕಳ್ಸೋಳೆ. ದಯವಿಟ್ಟು ನನ್ನ ಯಾರು ಹುಡುಕ್ಬೇಡಿ, ನಾನು ಯಾರಿಗೂ ಸಿಗಕ್ಕಿಲ್ಲ. ಅಪ್ಪಯ್ಯ, ನಾನು ಯಾಕೋ ಸಿಹಾನ ದಿಗ್ಲಾಯ್ತೈತೆ. ಸುಮ್ಮ ಇವಳು ಸಂದೇಶ ಕಳ್ಸೋಳೆ. ಗಾಬರಿ ಆಗ್ಬಿಡಿರಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ.
ಗಾಬರಿ ಆಗ್ಬೇಡ, ಸುಮ್ಮನೆ ಏನೂ ಆಗಿರಲ್ಲ, ಅವ್ಳು ಬರ್ತಾಳೆ. ಅವ ಊರಿಗೆ ಹೋಗುವಾಗ ಮನೆ ಕಡೆ ಜ್ವಾಪಾನ ಸುಮ ಜ್ವಾಪಾನ ಅಂತೆಲ್ಲ ಹೇಳ್ಬಿಟ್ಟು ಹೋದ್ಲು. ಈಗ ನೋಡಿದ್ರೆ ಈಗ ಆಗದೆ. ಈಗ ಅಮ್ಮ ಏನಾದ್ರು ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಅದೇಂದ್ರೆ ಏನು ಮಾಡಬೇಕು ಅಂತ ತಲೆ ಓಡ್ತಾ ಇಲ್ಲ. ಒಂದು ವೇಳೆ ನಮ್ಗೇನಾದ್ರು ತಮಾಷೆ ಮಾಡಬೇಕು ಅಂತ ಮೆಸೇಜ್ ಮಾಡೋಣ. ಲೇ ಪುರ್ಸಿ,